ಆದರೆ ಇವತ್ತು ನಮ್ಮ ಜನ ಶಿಕ್ಷಣ ಸೇವನೆ ಬಿಟ್ಟು ಬೇರೆ ಸೇವನೆ ಮಾಡ್ತಾ ಇದ್ದಾರೆ. ಅದನ್ನು ಸೇವನೆ ಮಾಡಿದ್ರೆ ಅದು ಹುಲಿ ಗರ್ಜನೆ ಮಾಡ್ತೀವಿ ನಾವು. ಅದು ನಿಮಗಟ್ಟ ಹುಲಿ ಅನಿಸ್ತದೆ, ಬೇರೆದವ್ರು ಅನಿಸೋದಿಲ್ಲ. ಪರಮ ಪೂಜ್ಯರ ಸಮ್ಮುಖದಲ್ಲಿ ಇವತ್ತು ಅಂಬೇಡ್ಕರ್ ಅವರ ಒಂದು ಮಹಾದ್ವಾರದ ಒಂದು ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ. ಬಹುತೇಕ ನಾವೆಲ್ಲ ಹಳ್ಳಿಗಳಲ್ಲಿ ಹೋಗ್ತೇವೆ, ಮಹಾದ್ವಾರಗಳು ಬರೀ ಹೆಂಗಂದ್ರೆ ಒಂದು ಪ್ರತಿಷ್ಠೆಗೆ ಸೀಮಿತ ಆದಂತಹ ಮಹಾದ್ವಾರಗಳು ಇರ್ತಾವೆ. ಆದರೆ ಇವತ್ತಿನ ಒಂದು ಏನು ಮಹಾದ್ವಾರ ಇದೆ, ಇದು ಒಂದು ಸಮಾನತೆಯ ಮಹಾದ್ವಾರ ಅಂದರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂಬೇಡ್ಕರ್ ಅವರ ಹೆಸರು ಏನಿರುತ್ತೆ ಅಲ್ಲಿ ಸಮಾನತೆ, ಅಲ್ಲಿ ಹೋರಾಟ ಇರುತ್ತೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಬಯಸ್ತೇನೆ. ಬಹುತೇಕ ಇವತ್ತು ಎಲ್ಲ ನಾವು ಅಂಬೇಡ್ಕರ್ ಅವರ ಒಂದು ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಿದಾಗ ಬಹುತೇಕ ನಾವು ಅಂಬೇಡ್ಕರ್ ಅವರು ಬಹುತೇಕ ಅವರ ಜೀವನದ ಉದ್ದಗಲಕ್ಕೂ ಕೂಡ ಅಧ್ಯಯನವನ್ನು ಮಾಡಿದರು, ಹೋರಾಟವನ್ನು ಮಾಡಿದರು. ಎಲ್ಲನೂ ಕೂಡ ನಮ್ಮ ಸಮಾಜದಲ್ಲಿ ಎಲ್ಲರಿಗೂ ಕೂಡ ಸಮಾನತೆ ಸಿಗಲಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಒಂದು ಪರಿಶ್ರಮವನ್ನು ಪಟ್ಟರು ಹಾಗೂ ಅವರ ಕೆಲಸ ಕಾರ್ಯವಿತ್ತು. ಆದರೆ ಇವತ್ತಿನ ನಮ್ಮ ಎಲ್ಲ ಯುವ ಪೀಳಿಗೆ ಅಂಬೇಡ್ಕರ್ ಅವರು ಸಮಾನತೆಯನ್ನು ಕೊಡಿಸಿದರು, ಹಕ್ಕನ್ನು ಕೊಡಿಸಿದರು. ಆದರೆ ಇವತ್ತು ನಮ್ಮ ಯುವ ಬಂಧುಗಳು ಎಲ್ಲೋ ಒಂದು ಸಮಾಜದಲ್ಲಿ ದಾರಿ ತಪ್ಪುವಂಥ ಕೆಲಸ ಕಾರ್ಯಗಳಾಗ್ತಾ ಇದ್ದಾವೆ. ಇವತ್ತು ನಮ್ಮ ಯುವ ಬಂಧುಗಳು ನಾವೆಲ್ಲ ಅಧ್ಯಯನ ಮಾಡೋದು ಬಿಟ್ಟು ಬೇರೆ ಅಧ್ಯಯನ ಸಂಜಾತ ಬೇರೆ ಅಧ್ಯಯನ ಚಾಲಪ್ಪ ನೀವು. ಅದಕ್ಕೆ ನಮ್ಮ ಯುವ ಬಂಧುಗಳು, ಯಾಕಂದರೆ ಅಂಬೇಡ್ಕರ್ ಅವ್ರು ಹೇಳಿದರು ಶಿಕ್ಷಣ ಅನ್ನೋದು ಭಾಳ ಮುಖ್ಯವಾದದ್ದು. ಯಾಕಂದರೆ ಶಿಕ್ಷಣ ಎಂಬುದು ಹುಲಿ ಹಾಲಿದ್ದಂತೆ, ಅದನ್ನು ಸೇವಿಸಿದವನು ಸಮಾಜದಲ್ಲಿ ಹುಲಿಯಂತೆ ಗರ್ಜಿಸಲೇಬೇಕು ಅನ್ನೋಂಥ ಮಾತನ್ನು ಅಂಬೇಡ್ಕರ್ ಅವರು ಹೇಳಿದರು. ಆದರೆ ಇವತ್ತು ನಮ್ಮ ಜನ ಶಿಕ್ಷಣ ಸೇವನೆ ಬಿಟ್ಟು ಬೇರೆ ಸೇವನೆ ಮಾಡ್ತಾ ಇದ್ದಾರೆ. ಅದನ್ನು ಸೇವನೆ ಮಾಡಿದ್ರೆ ಅದು ಹುಲಿ ಗರ್ಜನೆ ಮಾಡ್ತೀವಿ ನಾವು. ಅದು ನಿಮಗಟ್ಟ ಹುಲಿ ಅನಿಸ್ತದೆ, ಬೇರೆದವ್ರು ಅನಿಸೋದಿಲ್ಲ. ಅದಕ್ಕೆ ನಮ್ಮೆಲ್ಲ ಇವ್ರ ಬಂಧುಗಳು ನಾವೆಲ್ಲ ಶಿಕ್ಷಣತ್ತ ತಮ್ಮ ಚಿತ್ತನ ಇರಬೇಕು. ಯಾಕಂದರೆ ಇವತ್ತಿನ ದಿನಮಾನದಲ್ಲಿ ಇವತ್ತು ತಾವು ಇಲ್ಲಿ ಒಂದು ಭೀಮಾರಣ್ಯ ಹೊಸ ಒಂದು ಶಾಖೆ ಕೂಡ ಉದ್ಘಾಟನೆ ಮಾಡಿದಿರಿ. ನಾವೆಲ್ಲ ಪದಾಧಿಕಾರಿಗಳು ಎಲ್ಲರಿಗೂ, ಯಾಕಂದರೆ ಸಮಾಜದಲ್ಲಿ ಯಾರಿಗೆ ಅನಾನುಕೂಲತೆ ಆಗುತ್ತೆ, ದೌರ್ಜನ್ಯ ಆಗುತ್ತೆ ಅಂಥವರಿಗೆ ನೊಂದವರ ಕಣ್ಣೀರು ಒರೆಸೋದು, ಇದ್ದವರಿಗೆ ಎಬ್ಬಿಸುವಂಥ ಕೆಲಸ ಈ ಭೀಮಾರಣ್ಯ ಮಾಡಬೇಕು. ಯಾಕೆ ಅಂಬೇಡ್ಕರ್ ಅವರ ಒಂದು ವಿಚಾರಧಾರೆಯಲ್ಲಿ ಇವತ್ತು ನಾವೆಲ್ಲ ಕೆಲಸ ಕಾರ್ಯ ಮಾಡಬೇಕಾಗಿದೆ. ಅದಕ್ಕೆ ಇವತ್ತು ನಾವು ಎಲ್ಲ ಬಹುತೇಕ ನಮ್ಮ ಭಾಗದ ಎಲ್ಲ ಹಿರಿಯರು ಮುಖಂಡರು ನಾವೆಲ್ಲ ಕೂಡ್ಕೊಂಡು ಈ ಒಂದು ಮಹತ್ವವಾದಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಬಹುತೇಕ ಯಾಕಂದರೆ ನಾವು ನಮ್ಮ ಅರಬಾವಿ ಮತಕ್ಷೇತ್ರವನ್ನು ನೋಡಿದಾಗ, ಯಾಕಂದರೆ ಅಂಬೇಡ್ಕರ್ ಅವರು ಕಲಿಸಿಕೊಟ್ಟಿದ್ದೇನೆ ಸಮಾನತೆ, ಶಿಕ್ಷಣ, ಎಲ್ಲರಿಗೂ ಅಣ್ಣ ತಮ್ಮಂದ್ರಂತ ನೋಡ್ರಿ ಅನ್ನುವಂಥದ್ದೇ ಅಂಬೇಡ್ಕರ್ ಅವರು ಕಲಿಸಿಕೊಟ್ಟಿದ್ರು. ಅದನ್ನೇ ಎಲ್ಲ ಕೂಡ ಒಂದು ಚೌಕಟ್ಟವನ್ನು ಹಾಕೊಂಡು ಕೆಲಸ ಯಾರು ಮಾಡ್ತಾಯಿದ್ರೆ ನಮ್ಮ ಬಾಲಚಂದ್ರಪ್ಪ ಅವರು. ಯಾಕೆ ಅವರ ಮೂಲ ವಿಚಾರನೇ ಸಮಾನತೆ, ಎಲ್ಲರಿಗೂ ಅಧಿಕಾರ, ಯಾಕೆ ಸಮಾನವಾಗಿ ಎಲ್ಲರಿಗೂ ಅಧಿಕಾರ ಹಂಚುವಂಥದ್ದಾಗಿರ್ಬೋದು, ಶಿಕ್ಷಣಕ್ಕೆ ಆದ್ಯತೆ ಕೊಡೋದಾಗಿರ್ಬೋದು. ನಿಜವಾಗಿ ಇವತ್ತಿನ ದಿನಮಾನದಲ್ಲಿ ಅಂಬೇಡ್ಕರ್ ಅವರ ವಿಚಾರವನ್ನು ಇಟ್ಟುಕೊಂಡು ಕೆಲಸ ಕಾರ್ಯ ಯಾರು ಮಾಡ್ತಾಯಿದ್ರೆ ನಮ್ಮ ಬಾಲಚಂದ್ರಪ್ಪ ಅವರ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳುವಂಥ ಇವತ್ತಿನ ಸಂಗತಿ. ಅದಕ್ಕೆ ನಾವೆಲ್ಲರೂ ಬರುವಂಥ ದಿನಮಾನದಲ್ಲಿ ಎಲ್ಲರೂ ಒಂದಾಗಿ ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮಗಳಾಗಲಿ, ಎಲ್ಲ ನಮ್ಮ ಯುವಕರು ಶಿಕ್ಷಕರಾಗಲಿ ಎಲ್ಲರೂ ಕೂಡ ಸಮಾಜದಲ್ಲಿ ಒಂದು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗಲಿ ಅನ್ನೋಂಥ ಕೆಲಸ ಕಾರ್ಯಗಳನ್ನು ಚಿಂತನೆ ಮಾಡೋಣ. ಈಗಾಗಲೇ ಯಾಕಂದರೆ ಸಮಯದ ಅಭಾವ, ಮುಂದೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದಿದೆ. ಅದಕ್ಕೆ ನಾವು ಮುಂದೆ ಕಾರ್ಯಕ್ರಮಕ್ಕೆ ಹೋಗುವ ಒಂದು ಕಾರಣ ಇರುತ್ತಾ, ಯಾಕಂದರೆ ಈ ಒಂದು ಕಾರ್ಯಕ್ರಮ ಶ್ರೀಶೈಲ ಅವರು ಭಾಳ ಬಾಲಚಂದ್ರಪ್ಪ ಅವರ ಬರಬೇಕನ್ನೋಂಥ ಪ್ರಯತ್ನ ಮಾಡಿದರು. ಅವರು ಅನಿವಾರ್ಯ ಕಾರಣದಿಂದ ಊರಾಗಿಲ್ಲ. ಅದಕ್ಕೆ ನನ್ನ ಮುಖಾಂತರ ತಮ್ಮೆಲ್ಲರಿಗೂ, ಯಾಕಂದರೆ ತಾವು ಯಾವುದೇ ಕೆಲಸ ಕಾರ್ಯಗಳು ಮಾಡಿರಿ, ಯಾವುದೇ ಕಾರ್ಯಕ್ರಮ ಮಾಡಿರಿ, ನಮ್ಮ ಜಾರಕಿಹೊಳಿ ಕುಟುಂಬ ಸದಾ ತಮ್ಮ ಜೊತೆಗೆ ಬೆನ್ನೆಲುಬಾಗಿ ಇರ್ತದೆ ಅನ್ನುವಂಥ ಒಂದು ಸಂದೇಶ ನಮ್ಮ ಮುಖಾಂತರ ತಮ್ಮೆಲ್ಲರಿಗೂ ಕಳಿಸ್ಕೊಟ್ಟಿದ್ದಾರೆ. ಇದೇ ತರಹ ತಮ್ಮ ಒಂದು ಪ್ರೀತಿ, ತಮ್ಮ ಒಂದು ಶಕ್ತಿ ನಮ್ಮ ಜೊತೆಗೆ ಇರಬೇಕು. ನಾವೆಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ. ಅಂಬೇಡ್ಕರ್ ಅವರ ಒಂದು ಪ್ರೇರಣೆ ಎಲ್ಲ ಯುವಕರಿಗೂ ಕೂಡ ಹೋರಾಟವನ್ನು ಮಾಡಿರಿ, ಶಿಕ್ಷಣವನ್ನು ಪಡೀರಿ, ಸಮಾಜದಲ್ಲಿ ಎಲ್ಲರೂ ತಲೆ ಎತ್ತಿ ಬಾಳುವಂಥ ಒಂದು ಶಕ್ತಿ ಆ ಭಗವಂತ ಕೊಡಲಿ ಅಂತ ಹೇಳ್ತಾ ನನಗಿಲ್ಲಿ ಕರೆದು ನಮ್ಮ ಜೊತೆಗೆ 4 ಸುಂದರ ಕ್ಷಣ ಕೊಟ್ಟಂತಹ ಎಲ್ಲ ಸಂಘಟಕರಾಗಿರ್ಬೋದು, ಹಿರಿಯರಾಗಿರ್ಬೋದು, ಪರಮ ಪೂಜ್ಯರಾಗಿರ್ಬೋದು, ಅವರೆಲ್ಲರಿಗೂ ಕೂಡ ವಂದಿಸಿ ನಾನು ಮಾತನಾಡಿ ಮುಗಿಸ್ತೇನೆ. ಧನ್ಯವಾದ. ಇದುವರೆಗೂ ಕಾರ್ಯಕ್ರಮವನ್ನು ಉದ್ದೇಶಿಸಿ
ಉದ್ಘಾಟನಾ ಪರ ನುಡಿಗಳನ್ನಾಡಿರುವಂತಹ ಸನ್ಮಾನ್ಯ ಶ್ರೀ ಸರತೋಣ ಜಾರಕಿಹೊಳಿ ಅವರಿಗೆ ಜೋರ ಚಪ್ಪಾಳೆಯನ್ನು ನೀಡಿ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇವೆ.